ಇದು 16 ವರ್ಷ ಅನ್ನೋ ಥರ ಅನ್ನಿಸ್ತಾ ಇದೆ ನಿಮ್ಗೇನಾದರೂ? ಇಲ್ಲ, ಯಾಕಂದರೆ ಈಗ ಹೊಸ ಸಿನಿಮಾ ರಿಲೀಸ್ ಥರ ಅನ್ನಿಸ್ತಾ ಇದೆ. ನಿಜವಲ್ಲೂ ಭಾಳ ಎಕ್ಸೈಟ್ಮೆಂಟ್ ಆಗಿದೆ. ಯಾಕಂದರೆ 16 ವರ್ಷ ಆದಮೇಲೆ ಕೂಡ ನಾವು ಇನ್ನೂ 16 ವರ್ಷ ಥರನೇ ಇದ್ದೀವಿ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲ ದರ್ಶನ್ ಅವರ ಫ್ಯಾನ್ಸ್ಗಳು, ಆಮೇಲೆ ನವಗ್ರಹ ಸಿನಿಮಾ ಫ್ಯಾನ್ಸ್ಗಳು ಇನ್ನೂ ಹೆಚ್ಚಾಗಿದ್ದಾರೆ. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಇದು ಭಾಳ ಎಮೋಷನಲ್ ಇದು ಇವತ್ತು. ಯಾಕಂದರೆ ಇನ್ನೂ ಆ ಪ್ರೀತಿ ಇಟ್ಟಿದ್ದಾರೆ ಜನ ನವಗ್ರಹ ಸಿನಿಮಾ ಮೇಲೆ, ದರ್ಶನ್ ಮೇಲೆ, ಆಮೇಲೆ ಅಲ್ಪ ಸ್ವಲ್ಪ ನನ್ನ ಮೇಲೂ ಕೂಡ. ಹಾಗಾಗಿ ಚಾಮುಂಡಿ ತಾಯಿ ಆಶೀರ್ವಾದ ನಿಮ್ಮ ಮೇಲೆಲ್ಲ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ನವಗ್ರಹ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಅವರು ಗುಣ ಆಗ್ತಾರೆ. ಯಾಕಂದರೆ ಎಲ್ರಿಗೂ ಗೊತ್ತು ದರ್ಶನ್ ಅವ್ರು ಹೇಗೆ ಅಂತ. ಅವರ ಅಭಿಮಾನಿಯವರ ಏನು ಸೆಲೆಬ್ರಿಟೀಸ್ ಅವ್ರುಗಳ ಒಂದು ಆ ಒಂದು ಪೂಜೆ ಆಮೇಲೆ ಪುರಸ್ಕಾರನೇ ಅವ್ರಿಗೆ ಗುಣಪಡಿಸುತ್ತೆ. ಆರಾಮಾಗ್ತಾರೆ, ಆರಾಮಾಗೂ ಬರ್ತಾರೆ, ತೊಂದರೆ ಇಲ್ಲ ಅಲ್ವಾ? ಏನು ಹೇಳ್ತೀರಾ? ಅಷ್ಟೇ. ಇಲ್ಲ, ನಾನು ಮೊನ್ನೆ ದಿನಕರ್ ಅವ್ರನ್ನ ಕೇಳಿದೆ. ಅದೇ ಅವ್ರದ್ದು ಕೆಲವೊಂದು ಪ್ರೋಟೋಕಾಲ್ಸ್ ಇದೆ, ಆಮೇಲೆ ತುಂಬ ಜನ ಬಿಡ್ತಾ ಇಲ್ಲ ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಬಟ್ ಇದನ್ನು ನೋಡಿಕೊಂಡು ಅದೇ ಇವತ್ತದು ಸಂದರ್ಭ ಹೆಂಗೆ ಅದು ನೋಡಿಕೊಂಡು ನಾಳೆ ನಾಳಿದ್ದಂಗೆ ಒಂದು ಭೇಟಿ ಮಾಡೋ ಥರ ಇದೆ. ನೋಡೋಣ, ಅದು ಡಾಕ್ಟ್ರ್ ಅವರು ಪರ್ಮಿಷನ್ ಕೊಟ್ಟರೆ. ಪಾರ್ಟು ನಾನು ಕಾಯ್ಕೊಂಡಿದ್ದೀನಿ, ಭಾಳ ಕಾಯ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ ಯಾವಾಗ ಏನು ಅಂತ. ಬಟ್ ದಿನಕರ್ ಹೇಳಿದ್ದಾರೆ ಒಂದು ಪ್ಲ್ಯಾನ್ ಇದೆ ಮಗ, ಏನೋ ಒಂದು ಮಾಡೋಣ ಅಂತ. ಬಟ್ ಆದರೆ ತುಂಬ ಖುಷಿ, ನಾನು ಕಾಯ್ಕೊಂಡಿದ್ದೀನಿ. ಇನ್ನೂ ಹೂ ಅಂದ್ಬಿಟ್ರೆ ನಾನು ಇನ್ನೂ ಫುಲ್ಲು ಫಿಟ್ಟಾಗಿ ರೆಡಿ ಆಗ್ಬಿಡೋಣ ಅಂತ. ಥ್ಯಾಂಕ್ ಯು. ಒಂದು ಸ್ಮೈಲ್ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.